ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ಪ್ರಮುಖ ಅಣು ಸ್ಥಾವರದ ರಹಸ್ಯ ಮಾಹಿತಿ ಸೋರಿಕೆಯಾಗಿದೆ ಅನ್ನೋ ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ದಿಢೀರಂತ ಕೊರೋನಾ ಇದ್ದಕ್ಕಿದ್ದ ಹಾಗೆ ಮತ್ತೆ ಪಿಕಪ್ ಆಗ್ತಾ ಇದೆ. ಅತ್ತ ಪಿಒಕೆನಲ್ಲಿ ಪಾಕ್ ಸಾವಿರಾರು ಸೈನಿಕರನ್ನ ನುಗ್ಗಿಸಿದೆ. ಇತ್ತ ಕರ್ನಾಟಕದಲ್ಲಿ ಬಿಡದಿ ಟೌನ್ಶಿಪ್ನಲ್ಲಿ ಡಿಕೆ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಎಲ್ಲ ಮುಖ್ಯ ಘಟನೆಗಳಾಗಿದ್ದಾವೆ ದೇಶ ವಿದೇಶ ರಾಜ್ಯದಲ್ಲಿ. ಎಲ್ಲವನ್ನ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ದೇಶದ ಅತಿ ಮುಖ್ಯ ಸ್ಟ್ರಾಟಜಿಕ್ ಸ್ಥಳವಾದ ನ್ಯೂಕ್ಲಿಯರ್ ಪ್ಲಾಂಟ್ನಲ್ಲಿ ಆಗಿರೋ ಎಡವಟ್ಟಿನ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೇವೆ. ದೇಶದ ಪ್ರಮುಖ ಹಾಗೂ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕುಡಂಕುಳಂ ಪ್ಲಾಂಟ್ನಲ್ಲಿ ಭದ್ರತಾ ಲೋಪ ಆಗಿದೆ. ವರ್ಲ್ಡ್ ಲೀಕ್ಸ್ ಅನ್ನೋ ಸೈಬರ್ ಕ್ರಿಮಿನಲ್ಗಳ ಗುಂಪು ಪ್ಲಾಂಟ್ಗೆ ಸಂಬಂಧಪಟ್ಟ ಫೈಲ್ಸ್ ಅನ್ನ ಡಾರ್ಕ್ ವೆಬ್ನಲ್ಲಿ ಪಬ್ಲಿಷ್ ಮಾಡಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಒಟ್ಟು 8,58,000 ಫೈಲ್ಸ್ ಅಲ್ಲಿ 19,000 ಸೂಕ್ಷ್ಮ ದಾಖಲೆಗಳು ಲೀಕ್ ಆಗಿವೆ ಅಂತ ರಿಪೋರ್ಟ್ಸ್ ಹೇಳಿವೆ. ಇದರಲ್ಲಿ ಮುಖ್ಯವಾಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಗ್ಗೆ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ತಯಾರಿಸಿರೋ ವೆಂಟಿಲೇಷನ್ ಮತ್ತು ಕೂಲಿಂಗ್ ಸಿಸ್ಟಮ್ಗಳ ಬ್ಲೂ ಪ್ರಿಂಟ್ಸ್ ಕೂಡ ಲೀಕ್ ಆಗಿವೆ. ಹಾಗೆ ಕಂಟ್ರೋಲ್ ರೂಮ್ಗಳ ಮಹಡಿ ವಿನ್ಯಾಸ, ಪೂರೈಕೆದಾರರು ಮತ್ತು ಮಾರಾಟಗಾರರ ಮಾಹಿತಿ, ಎಕ್ವಿಪ್ಮೆಂಟ್ಗಳ ರಿವ್ಯೂ ಇರೋ ಡಾಕ್ಯುಮೆಂಟ್ಸ್ ಕೂಡ ಲೀಕ್ ಆಗಿವೆ. ಆ ರೀತಿ ಮಾಹಿತಿ ಬರ್ತಾ ಇದೆ. ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಇನ್ಶೂರೆನ್ಸ್ ಪಾಲಿಸಿಗಳು ಕೂಡ ಹ್ಯಾಕ್ ಆಗಿವೆ ಅಂತ. ಇದು ಸುಮಾರು 2016 ಮತ್ತು 2025 ನಡುವಿನ ಫೈಲ್ಸ್ ಅಂತಲೂ ಹೇಳ್ತಿದ್ದಾರೆ. ಸದ್ಯಕ್ಕೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ಆಪರೇಷನಲ್ ಸಿಸ್ಟಮ್, ರಿಯಾಕ್ಟರ್ ಕಂಟ್ರೋಲ್, ಸೇಫ್ಟಿ ಸಿಸ್ಟಮ್ ಹ್ಯಾಕ್ ಆಗಿಲ್ಲ. ಆದರೆ ಈ ಇನ್ಫ್ರಾಸ್ಟ್ರಕ್ಚರ್ ಬ್ಲೂ ಪ್ರಿಂಟ್ ಲೀಕ್ ಆಗಿರೋದು ಕಟ್ಟಡದ ಸೇಫ್ಟಿಗೆ ಅಥವಾ ಆ ಸ್ಥಾವರದ ಸೇಫ್ಟಿಗೆ ಗಂಭೀರವಾದ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ತಜ್ಞರು ಈಗ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸಪ್ಲೈಯರ್ ಇನ್ಫಾರ್ಮೇಷನ್ ಇದ್ರೆ ಸಾಕು, ಫ್ಯೂಚರ್ನಲ್ಲಿ ಪ್ಲಾಂಟ್ ಮೇಲೆ ದಾಳಿ ಮಾಡೋಕೆ ಉಗ್ರರಿಗೆ ಅಥವಾ ಶತ್ರುಗಳಿಗೆ ವೀಕ್ ಪಾಯಿಂಟ್ಸ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಆತಂಕ ಇದೆ. ಈಗ ಈ ಘಟನೆಗೆ ರಿಲಯನ್ಸ್ ಗ್ರೂಪ್ ರಿಯಾಕ್ಟ್ ಮಾಡಿದೆ. ನಮ್ಮ ಡೇಟಾದಲ್ಲಿ ಒಂದಷ್ಟು ಭಾಗ ಸೈಬರ್ ಸೆಕ್ಯುರಿಟಿ ಉಲ್ಲಂಘನೆಯಾಗಿದೆ. ಇದರ ಬಗ್ಗೆ ನಾವು ಭಾರತ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದೆ. ಇನ್ನು ದೇಶದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಆಪರೇಟ್ ಮಾಡೋ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಘಟನೆ ಬಗ್ಗೆ ನಾವು ರಿಲಯನ್ಸ್ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೀವಿ. ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ICERT ಇದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ ಅಂತಲೂ ಹೇಳಿದ್ದಾರೆ. ಈ ಕುಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲಿ ಸುಮಾರು 2,000 ಮೆಗಾವ್ಯಾಟ್ ವಿದ್ಯುತ್ ಪ್ರೊಡ್ಯೂಸ್ ಆಗುತ್ತೆ. NPCIL ಕಂಪನಿ ಇದನ್ನು ಆಪರೇಟ್ ಮಾಡುತ್ತೆ. ರಷ್ಯಾದ ರೋಸಾಟಮ್ ಕಂಪನಿ ರಿಯಾಕ್ಟರ್ ಟೆಕ್ನಾಲಜಿ, ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್, ಕೆಲ ಯೂನಿಟ್ಗಳಿಗೆ ಇಂಧನ ಕೂಡ ಸಪ್ಲೈ ಮಾಡುತ್ತೆ. ಇಲ್ಲಿ 2 ಯೂನಿಟ್ಗಳು ಕೆಲಸ ಮಾಡ್ತಿವೆ. 3, 4, 5 ಹಾಗೂ 6ನೇ ಯೂನಿಟ್ನ ನಿರ್ಮಾಣ ಕಾರ್ಯ ನಡೀತಾ ಇದೆ. ಒಮ್ಮೆ ಎಲ್ಲ ಯೂನಿಟ್ ಕೆಲಸ ಶುರು ಮಾಡಿದಾಗ 6,000 ಮೆಗಾವ್ಯಾಟ್ ವಿದ್ಯುತ್ ಇಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಭಾರತದ ಅಣು ಇಂಧನ ಭದ್ರತೆ, ಅಣು ಇಂಧನದ ಪ್ರೋಗ್ರೆಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಇನ್ನು ಈ ಸುದ್ದಿಯಲ್ಲಿ ಲೀಕ್ ಆಗಿದೆ ಅಂತ ಬಂದಾಗ ಡಾಕ್ಯುಮೆಂಟ್ಸ್ ರಿಲಯನ್ಸ್ ಅನ್ನೋ ಸಂಸ್ಥೆ ಹೆಸರು ಬಂತಲ್ಲ, ಇದು ಮುಖೇಶ್ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲ, ಅವರ ಸಹೋದರ ಅನಿಲ್ ಧೀರುಭಾಯ್ ಅಂಬಾನಿ ಗ್ರೂಪ್ನ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. 2 ಬೇರೆ ಬೇರೆ ಎಂಟಿಟಿ. ಅದು ಪಾಲಾಗಿ ಬಹಳ ಟೈಮ್ ಆಗಿದೆ. ಸೊ ಆ ಕ್ಲಾರಿಟಿ ಇರಲಿ ಅಂತ. ಏನೋ ಆಂಧ್ರದ ನಂತರ ಕರ್ನಾಟಕದಲ್ಲೂ ಕೊರೋನಾ ಆತಂಕ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಕಳೆದ ತಿಂಗಳು ಕೇವಲ 14 ಕೊರೋನಾ ಕೇಸ್ಗಳಿದ್ವು. ಆದ್ರೀಗ ದಿಢೀರಂತ ಡಬಲ್ಗೂ ಜಾಸ್ತಿಯಾಗಿ 32ಕ್ಕೆ ತಲುಪಿವೆ. ಕೊರೋನಾ ಲಕ್ಷಣಗಳಿದ್ದ 193 ಶಂಕಿತರನ್ನ ತಪಾಸಣೆಗೆ ಒಳಪಡಿಸಲಾಗಿತ್ತು. ಅವರಲ್ಲೀಗ ಬರೋಬ್ಬರಿ 32 ಜನರಲ್ಲಿ ಸೋಂಕಿರೋದು ಕನ್ಫರ್ಮ್ ಆಗಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ. ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗಳನ್ನು ರೆಡಿ ಮಾಡಿಕೊಳ್ಳೋಕೆ ಸೂಚನೆ ಕೊಡಲಾಗಿದೆ. ಕೆಮ್ಮು, ಜ್ವರ, ಶೀತ ಅಥವಾ ಉಸಿರಾಟದ ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಹೇಳಿದೆ. ಜನದಟ್ಟಣೆ ಇರೋ ಜಾಗದಲ್ಲಿ ಮಾಸ್ಕ್ ಹಾಕೋಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಂಡು ಜಾಗೃತಿಯಿಂದ ಇರಬೇಕು ಅಂತ ಕೋವಿಡ್ ಟೈಮ್ನ ಸೂಚನೆಗಳನ್ನು ಆರೋಗ್ಯ ಇಲಾಖೆ ಕೊಟ್ಟಿದೆ. ಇನ್ನು ಆಂಧ್ರದಲ್ಲಿ 8 ಸಕ್ರಿಯ ಕೋವಿಡ್ ಕೇಸಸ್ ಪತ್ತೆಯಾಗಿದ್ದಾವೆ. ಈಗ ಆಲ್ರೆಡಿ 2 ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿನ ವರದಿ ಬೆನ್ನಲ್ಲೇ ಆಂಧ್ರ ಗಡಿ ಹಂಚಿಕೊಂಡಿರೋ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ತುಮಕೂರಿನ ಪಾವಗಡದಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಏನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಈಗ ಪಾಕ್ ಸೇನೆಯ ಗುಂಡೇಟಿಗೆ ಬಲಿಯಾದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಹಲವರು ಗಾಯಗೊಂಡಿದ್ದಾರೆ. ಬುಧವಾರ ಮುಜಫರಾಬಾದ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಪ್ರತಿಭಟನಾಕಾರರು ಪಾದಯಾತ್ರೆ ಶುರು ಮಾಡಿದ್ರು. ಆಗ ಪಾಕಿಸ್ತಾನ ಸೇನೆ ಈ ಹಿಂಸಾಚಾರ ಮಾಡಿದೆ.
ಅಲ್ಲದೆ ಪ್ರತಿಭಟನಾಕಾರನ ತಡೆಯೋಕೆ POK ಎಲ್ಲ ಪ್ರಮುಖ ನಗರಗಳು ಮತ್ತು ಪಟ್ಟಣಗಳನ್ನು ಸೀಲ್ ಮಾಡಲಾಗಿದೆ. ಹೊಸದಾಗಿ 4,000 ಪಾಕ್ ರೇಂಜರ್ಸ್, ಪೊಲೀಸರು ಮತ್ತು ಫ್ರಂಟಿಯರ್ ಕೋರ್ ಸೈನಿಕರನ್ನ ಪಾಕ್ ಡಿಪ್ಲಾಯ್ ಮಾಡ್ತಾ ಇದೆ. ಇನ್ನು ಮುಖ್ಯವಾಗಿ ರಾವಲ್ಕೋಟ್ನಲ್ಲಿ ಅಘೋಷಿತ ಮಾಧ್ಯಮ ನಿರ್ಬಂಧ ಹೇರಲಾಗಿದೆ. ಪತ್ರಕರ್ತರ ಎಂಟ್ರಿಗೂ ಬ್ರೇಕ್ ಹಾಕಲಾಗಿದೆ. ಇನ್ನು ಪ್ರತಿಭಟನಾಕಾರರೊಂದಿಗಿನ ಘರ್ಷಣೆಯಲ್ಲಿ 2 ಪಾಕ್ ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಇದನ್ನ ಪಾಕಿಸ್ತಾನ ಪ್ರತಿಭಟನಾಕಾರರ ತಲೆಗೆ ಕಟ್ಟೋ ಕೆಲಸ ಮಾಡುತ್ತಿದೆ. ಆದರೆ ಜಮ್ಮು ಕಾಶ್ಮೀರ ಅವಾಮಿ ಆಕ್ಷನ್ ಕಮಿಟಿ ಈ ಆರೋಪವನ್ನ ತಳ್ಳಿ ಹಾಕಿದೆ. ಭದ್ರತಾ ಪಡೆಗಳೇ ಸಿವಿಲ್ ಡ್ರೆಸ್ನಲ್ಲಿ ಬಂದು ಗುಂಡಿನ ದಾಳಿ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಇನ್ನೊಂದು ಕಡೆ ಪಾಕ್ ಸೇನೆ ಪ್ರತಿಭಟನೆ ಹತ್ತಿಕ್ಕೋಕೆ ಹೊಸ ಪ್ಲಾನ್ಸ್ ಮಾಡ್ತಾ ಇದೆ. ಪ್ರತಿಭಟನಾಕಾರರ ಗುಂಪಿನಲ್ಲಿ ಉಗ್ರಗಾಮಿಗಳನ್ನು ನುಗ್ಸೋಕೆ ಸ್ಕೆಚ್ ಹಾಕಿದೆ. ಲಷ್ಕರ್ ಮತ್ತು ಜೈಷ್ ಉಗ್ರಗಾಮಿಗಳನ್ನು ಪ್ರತಿಭಟನಾಕಾರರೊಂದಿಗೆ ಮಿಕ್ಸ್ ಮಾಡಿ ಉಗ್ರ ಕೃತ್ಯಗಳನ್ನು ಮಾಡೋಕೆ ಸಾರ್ವಜನಿಕ ಆಸ್ತಿ ನಾಶ, ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ಮಾಡಿಸೋದು, ಆಮೇಲೆ ಇವರು ಸೇನೆಗೆ ಹೊಡಿತಿದ್ದಾರೆ ಅಂತ ಹೇಳಿ ಆರೋಪ ಹೊರಿಸಿ ಅವ್ರ ಮೇಲೆ ಭಾರಿ ಬಲ ಪ್ರಯೋಗ ಮಾಡೋದು, ಆ ನೆಪ ಹುಟ್ಟಾಕೋಕ್ಕೋಸ್ಕರ ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಇದೇ ಉಗ್ರಗಾಮಿಗಳನ್ನು ಬಳಸಿ ಜಮ್ಮು ಕಾಶ್ಮೀರ ಅವಾಮಿ ಆಕ್ಷನ್ ಕಮಿಟಿಯ ಪ್ರಮುಖ ನಾಯಕರನ್ನೇ ಮುಗಿಸ್ಬಿಡೋದು ಪಾಕ್ ಸೇನೆಯ ಕುತಂತ್ರ ಅಂತ ಮಾಹಿತಿ ಬರ್ತಾ ಇದೆ, ರಿಪೋರ್ಟ್ ಆಗ್ತಾ ಇದೆ. ಏನೋ ಮಿಡಲ್ ಈಸ್ಟ್ ವಿಚಾರಕ್ಕೆ ಬಂದ್ರೆ, ಅಮೆರಿಕ ಬುಧವಾರವಿಡೀ ಇರಾನ್ನಲ್ಲಿ ಬಾಂಬಿಂಗ್ ಮಾಡಿದೆ. ಇರಾನ್ನ ಕೋಸ್ಟಲ್ ಡಿಫೆನ್ಸ್ ಸಿಸ್ಟಮ್ಗಳು, ಕ್ರೂಸ್ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿ ಮತ್ತು ಲಾಂಚ್ ಸೈಟ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಮುಖ್ಯವಾಗಿ ಇರಾನ್ನ ಗ್ರೇಟರ್ ಟಾಂಬ್ ದ್ವೀಪವನ್ನು ಟಾರ್ಗೆಟ್ ಮಾಡಿದ್ವಿ ಅಂತ ಅಮೆರಿಕ ಹೇಳಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಕಮರ್ಷಿಯಲ್ ಹಡಗುಗಳ ಮೇಲೆ ದಾಳಿ ಮಾಡೋ ಇರಾನ್ ಸಾಮರ್ಥ್ಯವನ್ನು ಕುಗ್ಗಿಸೋದು ನಮ್ಮ ಉದ್ದೇಶ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಇನ್ನು ಇತ್ತೀಚೆಗಿನ ಅಮೆರಿಕ ದಾಳಿಯಿಂದ ಇರಾನ್ನ ದಕ್ಷಿಣ ಪ್ರದೇಶಗಳಲ್ಲಿ 30 ಜನ ಮೃತಪಟ್ಟಿದ್ದಾರೆ ಅಂತ ಇರಾನ್ ಸರ್ಕಾರದ ವಕ್ತಾರೆ ಫಾತಿಮೆ ಮೊಹಜರ್ ರಾನಿ ಹೇಳಿದ್ದಾರೆ. ಇತ್ತ ಇರಾನ್ ಕೂಡ ಪ್ರತಿ ದಾಳಿಗಳನ್ನು ಮುಂದುವರೆಸಿದೆ. ಜೋರ್ಡನ್, ಬಹ್ರೇನ್, ಕುವೈತ್ ಎಲ್ಲಾ ಕಡೆ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದೆ. ಅತ್ತ ಇರಾಕ್ ಒಳಗೂ ದಾಳಿಗಳಾಗ್ತವೆ. ಇರಾಕ್ನ ಗ್ರ್ಯಾಂಡ್ ಫಾ ಪೋರ್ಟ್ನಲ್ಲಿ ಡ್ರೋನ್ ಬಿದ್ದು ಬೆಂಕಿ ಕಾಣಿಸಿಕೊಂಡಿದೆ. ಹಾರ್ಮುಜ್ ಜಲಸಂಧಿಯಲ್ಲೂ ಕೂಡ ಪರಿಸ್ಥಿತಿ ತಣ್ಣಗಿಲ್ಲ. ಕಳೆದ 24 ಗಂಟೆಗಳಲ್ಲಿ ವಾರ್ನಿಂಗ್ ಶಾಟ್ಸ್ ಹಾರಿಸಿ 2 ಹಡಗುಗಳನ್ನು IRGC ಬ್ಲಾಕ್ ಮಾಡಿದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನು ದೇಶದಲ್ಲೇ ಮೊದಲ ಬಾರಿಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಸೇವೆ ಕ್ವಿಕ್ ಕಾಮರ್ಸ್ನಲ್ಲಿ ಬಂದಿದೆ. ಸ್ವಿಗ್ಗಿ ಅವರ ಇನ್ಸ್ಟಾಮಾರ್ಟ್ ಇದೆಯಲ್ಲ, ಅವರು HPCL ಒಂದಿಗೆ ಟೈಅಪ್ ಆಗಿದ್ದಾರೆ. ಸಿಲಿಂಡರ್ ಡೆಲಿವರಿ ಸೇವೆ ಕೊಡೋಕೆ ಬೆಂಗಳೂರಲ್ಲೇ ಶುರು ಮಾಡ್ತಿದ್ದಾರೆ. ಇದಕ್ಕೋಸ್ಕರ HPCL 10 kg ತೂಕದ HP ನವ್ಯ ಸಿಲಿಂಡರ್ ಲಾಂಚ್ ಮಾಡಿದೆ. ಗ್ರಾಹಕರು ಇನ್ಸ್ಟಾಮಾರ್ಟ್ ಆ್ಯಪ್ ಮೂಲಕ 10 kg ಮತ್ತು 5 kg ತೂಕದ ಸಿಲಿಂಡರ್ಸ್ ಕೂಡ ಆರ್ಡರ್ ಮಾಡ್ಬೋದು. ಈ ಸಿಲಿಂಡರ್ ಪಡೆಯೋಕೆ ನಿಮ್ಮ ಬಳಿ ಹಳೆ ಗ್ಯಾಸ್ ಕನೆಕ್ಷನ್ ಇರಬೇಕಾದ ಅವಶ್ಯಕತೆಯೂ ಇಲ್ಲ. ನಿಮ್ಮ ಐಡೆಂಟಿಟಿ ಮತ್ತು ಡೆಲಿವರಿ ಪ್ರೂಫ್ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆಮೇಲೆ 2ನೇ ಬಾರಿಗೆ ಆರ್ಡರ್ ಮಾಡಿದ್ರೆ ಖಾಲಿ ಸಿಲಿಂಡರ್ ಕೊಟ್ಟು ರಿಫಿಲ್ ತಗೋಬಹುದು. ಏನೋ ಕಾವೇರಿ ನೀರು ಬಿಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಶಾಕ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿದೆ. ದಿಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಮೀಟಿಂಗ್ನಲ್ಲಿ ಕರ್ನಾಟಕ ಇದನ್ನು ಹೇಳಿದೆ. ಈ ವೇಳೆ ತಮಿಳುನಾಡು ತನ್ನ ಪಾಲಿನ ನೀರನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿತ್ತು. ಆದರೆ ಕರ್ನಾಟಕ ಮಾತ್ರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ಕೂಡ ಮಳೆ ಆಗ್ತಾ ಇಲ್ಲ. ಜೂನ್ ತಿಂಗಳಲ್ಲಿ ಡ್ಯಾಮ್ಗೆ ನೀರೇ ಬಂದಿಲ್ಲ. ಸೊ ಇರೋ ನೀರನ್ನೇ ನಾವು ಮುಂದಿನ ಮಳೆಗಾಲದವರೆಗೂ ಕೂಡ ಕುಡಿಯೋದಕ್ಕೆ ಬಳಸ್ಕೊಳ್ಬೇಕು. ಮಳೆ ಬಂದ್ಮೇಲೆ ನೋಡೋಣ, ಇವಾಗ ಆಗಲ್ಲ ಅಂತ ಹೇಳಿದೆ. ಇತ್ತ ಕರ್ನಾಟಕದಲ್ಲಿ ಮಳೆ ಕೈಕೊಟ್ಟಿರೋದ್ರಿಂದ CM DK ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಎಲ್ ನಿನೋ ಎಫೆಕ್ಟ್ನಿಂದ 30% ಮಳೆ ಕೊರತೆಯಾಗಿದೆ. ಹೀಗಾಗಿ ರಾಜ್ಯದ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ಟೀಮನ್ನು ಬೇಗ ಕಳಿಸ್ಕೊಡಿ ಅಂತ PM ಮೋದಿಗೆ CM DK ಮನವಿ ಮಾಡಿದ್ದಾರೆ. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ 5 ದಿನಗಳ ಇದು ಪ್ರವಾಸ, ಎಲ್ಲವನ್ನ ಒಳಗೊಂಡಿರೋ ಪ್ರವಾಸ. ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಾಗಲ್ಲ. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ನೊಂದಿಗೆ ನೋಡ್ಕೊತಾರೆ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಇನ್ನು ತೀವ್ರ ವಿರೋಧದ ನಡುವೆ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಗೆ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಭೂ ಸ್ವಾಧೀನಕ್ಕೆ 2ನೇ ಹಂತದ ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಬಿಡದಿ ಹೋಬಳಿಯ 3 ಗ್ರಾಮಗಳ ಒಟ್ಟು 2550 ಎಕರೆ ಜಮೀನು ಸ್ವಾಧೀನಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. KG ಗೊಲ್ಲರಪಾಳ್ಯ, ಬನ್ನಿಗಿರಿ ಮತ್ತು ಅರಳಾಳು ಸಂದ್ರ ಗ್ರಾಮಗಳು ಈ ಸ್ವಾಧೀನ ವ್ಯಾಪ್ತಿಯಲ್ಲಿವೆ. ಆದರೆ ಈ ಟೌನ್ಶಿಪ್ ಯೋಜನೆಗೆ CM DK ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಈ ಯೋಜನೆಯನ್ನ 2 ತಿಂಗಳು ಮುಂದೂಡೋದಾಗಿ ತಿಳಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಒಂದು ಸಣ್ಣ ಸಮಿತಿ ರಚನೆ ಮಾಡ್ತೀವಿ, 2 ತಿಂಗಳಲ್ಲಿ ವರದಿ ಪಡಿತೀವಿ ಅಂತ ಹೇಳಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಅನ್ನೋದು ನನ್ನ ಕನಸಿನ ಯೋಜನೆ ಅಲ್ಲ. ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರೇ ರೂಪಿಸಿರೋದು. ಯಾರ ಆಸ್ತಿಯನ್ನು ನಾವು ಬಲವಂತವಾಗಿ ಕಿತ್ಕೊಳ್ಳಲ್ಲ, ಇಷ್ಟ ಇದ್ದವರು ಮಾತ್ರ ಜಮೀನು ಕೊಡಬಹುದು ಅಂತ CM ಹೇಳಿದ್ದಾರೆ.
ನಾನೊಬ್ಬ ರೈತನ ಮಗ, ನನಗೂ ರೈತರ ಶ್ರಮ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಕಲಬುರಗಿ ಜೈಲಿನಿಂದ ಪರಾರಿಯಾಗಿದ್ದ 3 ಕೈದಿಗಳ ಪೈಕಿ ಒಬ್ಬನನ್ನ ಪೊಲೀಸರು ಗುಂಡು ಕಾಲಿಗೆ ಹಾಕಿ ಅರೆಸ್ಟ್ ಮಾಡಿದ್ದಾರೆ. 3 ವಿಶೇಷ ಟೀಮ್ಗಳನ್ನ ಮಾಡಲಾಗಿತ್ತು. ಸಂತೋಷ್ ಅನ್ನೋ ಕೈದಿ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ತು. ಹಿಡಿಯೋಕ್ ಹೋದಾಗ ಅಲ್ಲಿ ಈ ತರ ಎನ್ಕೌಂಟರ್ ಆಗಿದೆ. ಉಳಿದ ಇನ್ನಿಬ್ಬರು ಕೈದಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಇನ್ನು ಈ ಜೈಲ್ ಬ್ರೇಕ್ ವಿಚಾರದಲ್ಲಿ ಕರ್ತವ್ಯ ಲೋಪದ ಆರೋಪದ ಮೇಲೆ 8 ಜೈಲು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಜೈಲು ಎಡಿಜಿಪಿ ಅಲೋಕ್ ಕುಮಾರ್ ಈ ಸಸ್ಪೆಂಡ್ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಕೇಸ್ನಲ್ಲಿ ಬಿ ದಯಾನಂದ್ ಸೇರಿ 3 ಪೊಲೀಸ್ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿದೆ. ಬೆಂಗಳೂರಿನ ಮಾಜಿ ಪೊಲೀಸ್ ಆಯುಕ್ತ ಬಿ ದಯಾನಂದ್, ಮಾಜಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಹಾಗೂ ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ತೆಕ್ಕಣ್ಣವರ ವಿರುದ್ಧ ಇಲಾಖಾ ತನಿಖೆಯನ್ನ ಡಿಕೆ ಸರ್ಕಾರ ಕೈಬಿಟ್ಟಿದೆ. ಕಾಲ್ ತುಳಿದ ನಂತರ ಈ 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಆಮೇಲೆ ಅಮಾನತು ಆದೇಶ ವಾಪಸ್ ಪಡೆದು ಬೇರೆ ಕಡೆಗೆ ಕೆಲಸಕ್ಕೂ ಕೂಡ ಅವ್ರನ್ನ ಕಳಿಸ್ಕೊಡ್ಲಾಗಿತ್ತು. ಇನ್ನು ಭಾರತೀಯ ರೈಲ್ವೆ ಅಥವಾ IRCTC ಹೊಸ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಪ್ರಯಾಣಿಕರು ಬುಕ್ ಮಾಡುವಾಗ ಹಿಂದೆ ಅನುಭವಿಸ್ತಾ ಇದ್ದ ಸಮಸ್ಯೆಗಳಿಗೆ ಪರಿಹಾರ ಇದೆ. ಹೊಸ ವರ್ಷನ್ ನಲ್ಲಿ ವೆಬ್ ಪೇಜ್ಗಳು ಬೇಗ ಲೋಡ್ ಆಗಿ ಓಪನ್ ಆಗ್ತವೆ. ಇಂಟರ್ಫೇಸ್ ಕೂಡ ಯೂಸರ್ ಫ್ರೆಂಡ್ಲಿ ಮಾಡಿದೀವಿ ಅಂತ ಹೇಳಿದ್ದಾರೆ. ತತ್ಕಾಲ್ ಟಿಕೆಟ್ ಬುಕಿಂಗ್ ವೇಳೆ ಲಕ್ಷಾಂತರ ಯೂಸರ್ಗಳು ಒಂದೇ ಸಮನೆ ಬುಕ್ ಮಾಡೋಕೆ ಮುಂದೆ ಬಂದಾಗ ಕೆಲವೊಂದ್ಸಲಿ ಆಗ್ತಿರ್ಲಿಲ್ವಲ್ಲ, ಮುಂದೆ ಆ ರೀತಿ ಸಮಸ್ಯೆ ಆಗೋದಿಲ್ಲ, ಎಲ್ಲ ಈಸಿಯಾಗಿ ಆಗುತ್ತೆ ಅಂತ ರೈಲ್ವೆ ಹೇಳಿದೆ. ಆಲ್ರೆಡಿ ಇವ್ರದ್ದು ರೈಲ್ 1 ಅಂತ ಒಂದು ಚೆನ್ನಾಗಿರೋ ಒಂದು ಆಪ್ ಅನ್ನ ಕೂಡ ಮಾಡಿದ್ದಾರೆ. ನೀವೆಲ್ಲ ಯೂಸ್ ಮಾಡಿರ್ಬೋದು ಅದನ್ನ. ಇನ್ನು ಮಣಿಪುರ ಪುನಃ ಉದ್ವಿಗ್ನವಾಗಿದೆ. ಸೇನಾಪತಿ ಜಿಲ್ಲೆಯಲ್ಲಿರುವ ಅಸ್ಸಾಂ ರೈಫಲ್ಸ್ ಕ್ಯಾಂಪ್ ಮುಂದೆ ಒಂದಿಷ್ಟು ಉದ್ರಿಕ್ತರು ಪುಂಡರು ಗಲಭೆ ಮಾಡಿದ್ದಾರೆ. ಕಲ್ಲು ತೂರಾಟ ಮಾಡಿ ಬೆಂಕಿ ಇಟ್ಟು ಕ್ಯಾಂಪ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಈ ವೇಳೆ ಸೇನೆ ವಾರ್ನಿಂಗ್ ಶಾಟ್ಸ್ ಅನ್ನ ಫೈರ್ ಮಾಡಿ ಗುಂಪನ್ನ ಚದುರಿಸಿ ಓಡಿಸಿದೆ. ಇದಕ್ಕೂ ಮುಂಚೆ ಸೇನಾಪತಿ ಜಿಲ್ಲೆಯ ಮಕುಲಾಂಗದಿ ಅನ್ನೋ ಏರಿಯಾದಲ್ಲಿ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ನ ಉಗ್ರರು NSCN-IM ಅದರ ಉಗ್ರರು ಇದ್ದಾರೆ ಅನ್ನೋ ಗುಪ್ತಚರ ಮಾಹಿತಿ ಸಿಕ್ಕಿತ್ತು. ಅವರು ತಮ್ಮ ಸೀಸ್ ಫೈರ್ ಕ್ಯಾಂಪ್ನಿಂದ ಹೊರಗೆ ಬಂದರು ಅಂತ ಹೇಳಿ ಮಾಹಿತಿ ಬಂತು. ಸೀಸ್ ಫೈರ್ ಕ್ಯಾಂಪ್ ಅಂದರೆ 1997ರಲ್ಲಿ ಕೇಂದ್ರ ಸರ್ಕಾರ ಮತ್ತು ಈ NSCN-IM ಗುಂಪಿನ ನಡುವೆ ಆಗಿದ್ದ ಕದನ ವಿರಾಮ. ಇದರ ಅಡಿಯಲ್ಲಿ NSCN ಗುಂಪಿಗೆ ಅಂತ ಹೇಳಿ ಒಂದಷ್ಟು ಜಾಗಗಳನ್ನು ಗೊತ್ತುಪಡಿಸಲಾಗಿತ್ತು. ಆ ಜಾಗ ಬಿಟ್ಟು NSCN ಉಗ್ರರು ಶಸ್ತ್ರಾಸ್ತ್ರ ಹಿಡಿದು ಬರೋ ಹಾಗಿರಲಿಲ್ಲ. ಆದರೆ ಈ ನಿಯಮವನ್ನು NSCN-IM ಉಗ್ರರು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಂದಿತ್ತು. ಇದನ್ನು ಆಧರಿಸಿ ಅಸ್ಸಾಂ ರೈಫಲ್ಸ್ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಶುರು ಮಾಡಿತ್ತು. ಆವಾಗ ಈ ಘರ್ಷಣೆಯಾಗಿದೆ. ಏನೋ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಆಪ್ತ ಮಾಜಿ ಸಚಿವ ಮದನ್ ಮಿತ್ರ ಈಗ ಮಿತ್ರದ್ರೋಹ ಮಾಡಿ ಬಂಡಾಯ ಬಣವನ್ನು ಸೇರಿದ್ದಾರೆ. ಕಾಂಗ್ರೆಸ್ ಬಿಟ್ಟು TMC ಕಟ್ಟಿದಾಗ ಮಮತಾ ಜೊತೆಗಿದ್ದ ಮದನ್ ಮಿತ್ರ ಈಗ ನಾವು ನಿಮ್ಮ ಮಿತ್ರರಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿದ್ದಾರೆ. ಮುನ್ಸಿಪಲ್ ನೇಮಕಾತಿ ಹಗರಣ ತನಿಖೆಗಾಗಿ ಇಡಿ ಮಿತ್ರ ಕುಟುಂಬಕ್ಕೆ ಸಮನ್ಸ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಈ ಬಗ್ಗೆ ಮದನ್ ಮಿತ್ರ ಮಾತನಾಡಿದ್ದಾರೆ. TMCಯ ಈ ಗೊಂದಲಗಳಿಗೆ ಮಮತಾ ಅಳಿಯ ಅಭಿಷೇಕ್ ಬ್ಯಾನರ್ಜಿಯೇ ಕಾರಣ ಅಂತ ಹೇಳಿ ಅಭಿಷೇಕ್ ಹಣೆ ಮೇಲೆ ಇವರು ಒಂದು ಸೀಲ್ ಹೊಡೆದಿದ್ದಾರೆ. 6 ತಿಂಗಳು ಅಥವಾ 1 ವರ್ಷ ನೀವು ದೂರ ಇರಿ ಅಂತ ಅಭಿಷೇಕ್ಗೆ ಹೇಳಿದ್ದೆ. ನಾವು ಪಕ್ಷ ಕಟ್ತೀವಿ, ಆಮೇಲೆ ನೀವು ಬಂದು ನಿಮ್ಮ ಸೀಟನ್ನು ತಗೊಳ್ಳಿ ಅಂತ ಹೇಳಿದ್ದೆ. ಆದರೆ ಅವರು ಒಪ್ಪಲಿಲ್ಲ ಅಂತ ಮಿತ್ರ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಕೇಂದ್ರ ಸಚಿವ ಸಂಪುಟ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಘೋಷಿಸಿದೆ. ಮುಖ್ಯವಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸೆಮಿಕಾನ್ 2.0ಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. 1,27,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆ ಇದು. ಹಾಗೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬೆಂಬಲ ಸೇರಿದ ಹಾಗೆ ಹಲವು ದೊಡ್ಡ ದೊಡ್ಡ ನಿರ್ಧಾರಗಳನ್ನು, ಸುಮಾರು 2 ಲಕ್ಷ ಕೋಟಿಗೂ ಅಧಿಕ ದೊಡ್ಡ ಯೋಜನೆಗಳನ್ನು ಅನೌನ್ಸ್ ಮಾಡಲಾಗಿದೆ. ಅದ್ರ ಬಗ್ಗೆ ನಾವು ಈ ಡೀಟೇಲ್ ಆಗಿ ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವತ್ತಷ್ಟೇ ಪಬ್ಲಿಷ್ ಆಗಿದೆ, ನೀವು ಅದನ್ನು ಚೆಕ್ ಮಾಡಬಹುದು. ಏನೋ ಕೇಂದ್ರ ಸರ್ಕಾರ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿರೋ BLOಗಳಿಗೆ 6,000 ರೂಪಾಯಿ ಗೌರವ ಧನ ಎಕ್ಸ್ಟ್ರಾ ಘೋಷಿಸಿದೆ. BLOಗಳೊಂದಿಗೆ ಕೆಲಸ ಮಾಡ್ತಿರೋ ಸೂಪರ್ವೈಸರ್ಗಳಿಗೂ ಈ ಗೌರವ ಧನ ಸಿಗುತ್ತೆ. ಅವರ ವಾರ್ಷಿಕ ಸಂಭಾವನೆ ಜೊತೆಗೆ ಹೆಚ್ಚುವರಿಯಾಗಿ ಒಂದು ಸಲ ಈ 6,000 ರೂಪಾಯಿ ಎಕ್ಸ್ಟ್ರಾ ದುಡ್ಡನ್ನು ಕೊಡಲಾಗ್ತಿದೆ. ಕರ್ನಾಟಕ ಸೇರಿ ದೇಶದ ಹಲವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ನಡೆಸ್ತಾ ಇರೋ ಅಧಿಕಾರಿಗಳಿಗೆ ಈ ಅಮೌಂಟ್ ಸಿಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ನಡೆಸ್ತಾ ಇರೋ ಉಪವಾಸ ಸತ್ಯಾಗ್ರಹ 18ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಟೈಮ್ನಲ್ಲಿ ದಿಲ್ಲಿ ಹೈಕೋರ್ಟ್ ಇದರಲ್ಲಿ ಅರ್ಜೆಂಟ್ ಆಗಿ ಮಧ್ಯಪ್ರವೇಶ ಮಾಡಬೇಕು, ವಾಂಗ್ಚುಕ್ರಿಗೆ ವೈದ್ಯಕೀಯ ನೆರವನ್ನ ಕೊಡಬೇಕು ಅಂತ ಅರ್ಜಿ ಸಲ್ಲಿಕೆಯಾಗಿದೆ. ಅವರು ಹೀಗೆ ಉಪವಾಸ ಮುಂದುವರೆಸಿದ್ರೆ 2 ದಿನಗಳಲ್ಲಿ ಅವರ ಜೀವ ಹೋಗುವ ಆತಂಕ ಇದೆ ಅಂತ ಹೇಳಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಕಾಕ್ರೋಚ್ ಜನತಾ ಪಾರ್ಟಿ 1 ದಿನದ ಸಾಮೂಹಿಕ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದೆ. ಆಜೀವ ಅಲ್ಲ, 1 ದಿನದ ಮಾತ್ರ ಅವರು ಕರೆ ಕೊಟ್ಟಿರೋದು. ಸೋನಂ ವಾಂಗ್ಚುಕ್ ಅವರೊಂದಿಗೆ ಒಗ್ಗಟ್ಟು ಪ್ರದರ್ಶನ ಮಾಡಕ್ಕೆ ಅಂತ ಹೇಳಿ ಜುಲೈ 16ನೇ ತಾರೀಕು ಅವರು ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ICC 2027ರ ಪುರುಷರ ಏಕದಿನ ಮತ್ತು 2028ರ T20 ವಿಶ್ವಕಪ್ಗಳ ಫಾರ್ಮ್ಯಾಟ್ ಚೇಂಜ್ ಮಾಡಿದೆ. ಮೊದಲು 2027ರ ಏಕದಿನ ವಿಶ್ವಕಪ್ ಬಗ್ಗೆ ನೋಡೋದಾದರೆ ಈ ಹಿಂದಿನ ಟೂರ್ನಿಗಳಿಗಿಂತ ಭಿನ್ನವಾಗಿ ಹೊಸದಾಗಿ 3 ಹಂತಗಳಲ್ಲಿ ಟೂರ್ನಿ ನಡೆಯುತ್ತೆ.
ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ಟೂರ್ನಿ ನಡೆಯುತ್ತೆ. 14 ಟೀಮ್ಗಳು ಪಾಲ್ಗೊಳ್ಳಲಿವೆ. ಹಿಂದಿನ 2019 ಮತ್ತು 2023 ವರ್ಲ್ಡ್ ಕಪ್ನಲ್ಲಿ ಕೇವಲ 10 ಟೀಮ್ಗಳಿದ್ವು. ಇದಕ್ಕೂ ಮುನ್ನ 2015ರಲ್ಲಿ ಮಾತ್ರ 14 ತಂಡಗಳು ಆಡಿದ್ವು. ಮೊದಲ ರೌಂಡ್ನಲ್ಲಿ ಕೊನೆಯ 3 ಸ್ಥಾನದಲ್ಲಿರೋ ತಂಡಗಳು ರೌಂಡ್ ರಾಬಿನ್ ಸೂಪರ್ ಸೀರೀಸ್ ಆಡಲಿವೆ. ಇದರಲ್ಲಿ ಗೆದ್ದ ಒಂದು ತಂಡ ಉಳಿದ 11 ತಂಡಗಳೊಂದಿಗೆ 2ನೇ ರೌಂಡ್ಗೆ ಹೋಗುತ್ತೆ. 2ನೇ ರೌಂಡ್ನಲ್ಲಿ 12 ತಂಡಗಳನ್ನು ತಲಾ 6 ತಂಡಗಳ 2 ಗ್ರೂಪ್ಗಳಾಗಿ ಮಾಡಲಾಗುತ್ತೆ. ಪ್ರತಿ ಗ್ರೂಪ್ನ ಟಾಪ್ 3 ತಂಡಗಳು ಹಾಗೂ ಹೆಚ್ಚು ಪಾಯಿಂಟ್ಸ್ ಪಡೆದ ಮತ್ತೊಂದು ತಂಡ ಆಯ್ಕೆಯಾಗುತ್ತೆ. ಹೀಗೆ ಒಟ್ಟು 7 ತಂಡಗಳು 3ನೇ ರೌಂಡ್ ಅಂದರೆ ಸೂಪರ್ 7 ಹಂತಕ್ಕೆ ಎಂಟ್ರಿ ಕೊಡ್ತವೆ. ಈಗ ಆಲ್ರೆಡಿ ಇದ್ದ ಸೂಪರ್ 6 ಹಂತದ ಬದಲಿಗೆ ಹೊಸದಾಗಿ ಸೂಪರ್ 7 ಅನ್ನು ಪರಿಚಯಿಸಿದ್ದಾರೆ. ಸೂಪರ್ 7 ಹಂತದ ಟಾಪ್ 4 ಟೀಮ್ಸ್ ನೇರವಾಗಿ ಸೆಮೀಸ್ಗೆ ಹೋಗಲಿವೆ. ಇನ್ನು 2028ರ T20 ವರ್ಲ್ಡ್ ಕಪ್ ವಿಚಾರಕ್ಕೆ ಬಂದರೆ ಇಲ್ಲೂ ಮಹತ್ವದ ಬದಲಾವಣೆಯಾಗಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ನಡೆಯುವ ಈ ಟೂರ್ನಿಯಲ್ಲಿ ಒಟ್ಟು 20 ತಂಡಗಳು ಆಡಲಿವೆ. ಈ 20 ತಂಡಗಳನ್ನು ತಲಾ 4 ತಂಡಗಳ 5 ಗ್ರೂಪ್ಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. 2026 ಟೂರ್ನಿಯಲ್ಲಿ 5 ತಂಡಗಳ 4 ಗ್ರೂಪ್ ಇತ್ತು, ಅದನ್ನು ಈಗ ಬದಲಾಯಿಸಲಾಗಿದೆ. ಪ್ರತಿ ಗ್ರೂಪ್ನಿಂದ ಮೊದಲ 2 ಸ್ಥಾನ ಪಡೆದ ಟೀಮ್ಗಳು ಸೂಪರ್ 10ಗೆ ಹೋಗ್ತವೆ. ಈ ಸೂಪರ್ 10ನಲ್ಲಿ ತಲಾ 5 ಟೀಮ್ನ 2 ಗ್ರೂಪ್ಸ್ ಇರ್ತವೆ. 2 ಗ್ರೂಪ್ನ ಟಾಪ್ 1 ಟೀಮ್ ನೇರವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತವೆ. ಆಮೇಲೆ 2ನೇ ಮತ್ತು 3ನೇ ಸ್ಥಾನ ಪಡೆದ ತಂಡಗಳ ನಡುವೆ ಎಲಿಮಿನೇಟರ್ ಪಂದ್ಯಗಳು IPL ಸ್ಟೈಲ್ನಲ್ಲಿ ಆಗಬೇಕು. ಒಂದು ಗ್ರೂಪ್ನ 2ನೇ ತಂಡ ಮತ್ತೊಂದು ಗ್ರೂಪ್ನ 3ನೇ ತಂಡದೊಂದಿಗೆ ಎಲಿಮಿನೇಟರ್ ಆಡುತ್ತೆ. ಈ 2 ಎಲಿಮಿನೇಟರ್ನಲ್ಲಿ ಗೆದ್ದ ಟೀಮ್ಗಳು ಸೆಮಿಫೈನಲ್ಗೆ ತಲುಪ್ತವೆ. ಏನೋ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿತ್ತು ಇವತ್ತು. ಸೆನ್ಸೆಕ್ಸ್ 130 ಪಾಯಿಂಟ್ಸ್ ಅಥವಾ 0.17% ಅಷ್ಟೇ, ಆಲ್ಮೋಸ್ಟ್ ಫ್ಲಾಟ್ ಅಂತ ಅನ್ಕೊಳ್ಳಿ. ಏರಿಕೆಯಾಗಿ 77,185ಕ್ಕೆ ರೀಚ್ ಆಗಿದೆ. ನಿಫ್ಟಿ ಕೂಡ ಜಸ್ಟ್ 26 ಪಾಯಿಂಟ್ಸ್ ಅಥವಾ 0.11% ಅಷ್ಟೇ ರೈಸ್ ಆಗಿ 24,078ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ 0.28% ಜಂಪ್ ಆದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.67% ರೈಸ್ ಆಗಿವೆ. ನಿರಂತರವಾಗಿ ಯುದ್ಧದ ಮಿಡಲ್ ಈಸ್ಟ್ನ ಸಂಘರ್ಷದ ನಡುವೆ ಕೂಡ ಬಿದ್ದಿರೋ ಮಾರ್ಕೆಟ್ ಮತ್ತೊಂಚೂರು ಗ್ರೀನಿಗಾದರೂ ಬರೋಕೆ ಮುಖ್ಯ ಕಾರಣ ಅಮೆರಿಕದ ಇನ್ಫ್ಲೇಷನ್ ಡೇಟಾ. ಜೂನ್ ತಿಂಗಳಲ್ಲಿ ಅಮೆರಿಕದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 3.5%ಗೆ ಇಳಿಕೆಯಾಗಿದೆ. ಅದೇ ಮೇ ತಿಂಗಳಲ್ಲಿ 4.2%ನಷ್ಟಿತ್ತು. ಇದು ಮಾರ್ಕೆಟ್ ಮೇಲೆ ಪಾಸಿಟಿವ್ ಪ್ರಭಾವ ಬೀರಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮುಂದುವರೆದಿದೆ. ಆದರೆ ಹಾರ್ಮುಜ್ನಲ್ಲಿ ಸಾಗೋ ಹಡಗುಗಳಿಗೆ 20% ಟ್ರಾನ್ಸಿಟ್ ಫೀಸ್ ವಿಧಿಸ್ತೀವಿ ಅಂತ ಹೇಳಿದ ಅಮೆರಿಕ ಈಗ ಯೂಟರ್ನ್ ಹೊಡೆದಿದ್ದಾರೆ. ಇಲ್ಲ, ಯಾರು ಬೇಕಾದರೂ ಹಡಗು ತಗೊಂಡು ಹೋಗ್ಬೋದು, ಫ್ರೀ ಆಗಿ ನಾವೇನು ಶುಲ್ಕ ಹಾಕಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಷ್ಯಾ ತೈಲ ಖರೀದಿ ಮಾಡೋ ರಾಷ್ಟ್ರಗಳ ಮೇಲೆ 500% ಟ್ಯಾರಿಫ್ ಅಂತೆಲ್ಲ ಕೂಗಾಡ್ತಿದ್ದ ಅಮೆರಿಕ ಅದನ್ನು ಅಪ್ಡೇಟ್ ಮಾಡಿ ಈಗ 100%ಗೆ ಇಳಿಸ್ತೀವಿ ಅಂತ ಹೇಳಿದೆ. ಅದು ಕೂಡ ಹೈನೇ, ಬಟ್ ನಂಬರ್ ಕಮ್ಮಿ ಕಾಣುತ್ತಲ್ಲ. ಇದೆಲ್ಲ ಕಂಡು ಮಾರ್ಕೆಟ್ ಗ್ರೀನ್ನಲ್ಲಿ ಎಂಡ್ ಆಯಿತು. ಅಲ್ಟ್ರಾಟೆಕ್ ಸಿಮೆಂಟ್, ಎಟರ್ನಲ್, HDFC ಲೈಫ್, ಶ್ರೀರಾಮ್ ಫಿನಾನ್ಸ್, ಐಷರ್ ಮೋಟಾರ್ಸ್ ಸೇರಿ ಒಂದಷ್ಟು ಸ್ಟಾಕ್ಸ್ ಗ್ರೀನ್ನಲ್ಲಿದ್ವು. ಹಿಂಡಾಲ್ಕೋ ಇಂಡಸ್ಟ್ರೀಸ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಟಾಟಾ ಸ್ಟೀಲ್, ಲಾಸನ್ ಅಂಡ್ ಟ್ಯೂಬ್ರೋ, JSW ಸ್ಟೀಲ್ ರೆಡ್ನಲ್ಲಿದ್ವು. BSEನಲ್ಲಿ 2027 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2081 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆದವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಏರಿಕೆಯಾಗಿ $96.35 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $26 ಜಾಸ್ತಿಯಾಗಿ $1,40,908 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $24 ಜಾಸ್ತಿಯಾಗಿ $1,29,988 ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ $264 ಕಮ್ಮಿಯಾಗಿ $2,19,711 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಆಸಕ್ತರು ಜಾಯಿನ್ ಬಟನ್ನಲ್ಲಿ ಕ್ಲಿಕ್ ಮಾಡೋ ಮೂಲಕ ಅಲ್ಲಿ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಆಲ್ರೆಡಿ ನಾವು ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಅದು ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಆಮೇಲೆ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಸೊ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.